ಜನ್ಮ ಅಂತ್ಯಕ್ರಿಯೆಗೆ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇರುವುದರಿಂದಾಗಿ 20,000ಕ್ಕೂ ಅಧಿಕ ಜನರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. 50,000 ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರೋಬ್ಬರಿ 90 ಬಾಣಸಿಗರಿಂದ ಈಗಾಗಲೇ ಅಡುಗೆ ತಯಾರಾಗ್ತಾ ಇದೆ. ಅನ್ನ, ಸಾಂಬಾರ್, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ನೀರು ಹೀಗೆ ಈ ಎಲ್ಲ ಖಾದ್ಯಗಳನ್ನು ತಯಾರಿಸ್ತಾ ಇದ್ದಾರೆ. ನೀವು ಅಲ್ಲಿ ಬಗ್ಗೆ ಊಟದ ವ್ಯವಸ್ಥೆ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತ್ಯಕ್ರಿಯೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿನೇ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ. ಜೊತೆಗೆ ಬರ್ತಕ್ಕಂಥ ಏನು ಜನರಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಏಕೆಂದರೆ ಒಂದು ಕಡೆ ಹೊಳೆನರಸೀಪುರದಲ್ಲಿ ಶಾಲಾ ಕಾಲೇಜಿಗೆ ರಜೆ ಜೊತೆಗೆ ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಎಲ್ಲೂ ಯಾವ ಹೋಟೆಲ್ಗಳು ಕೂಡ ಊಟ ತಿಂಡಿ ಸಿಗೋದಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ಕಾರಣದಿಂದಾಗಿ ಬಂದವರಿಗೆ ಹಸುವಿನಿಂದ ಹೋಗಬಾರ್ದು ಅಂತೇಳಿ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ನೋಡ್ತಾ ಇದ್ದೀವಿ ಸಾಂಬಾರ್ ಮಾಡ್ತಕ್ಕಂಥ ಪ್ರಕ್ರಿಯೆ. ಅನ್ನ, ಸಾಂಬಾರ್, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಇಷ್ಟು ಐಟಮ್ಗಳನ್ನು ಒಟ್ಟು ಸುಮಾರು 50,000 ಜನರಿಗೆ ಬೇಕಾಗಿ ಅಡುಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಆಲ್ರೆಡಿ ಅನ್ನ ಮಾಡ್ತಕ್ಕಂಥದ್ದು, ಸಾಂಬಾರು ಮಾಡ್ತಕ್ಕಂಥ, ಪಲ್ಯ ಮಾಡ್ತಕ್ಕಂಥ ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದೆ. ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅದರ ಮತ್ತೊಂದು ಬದಿಯಲ್ಲಿ ವಿಶಾಲವಾಗಿರ್ತಕ್ಕಂಥ ಹೊಲವನ್ನು ಸಮತಟ್ಟು ಮಾಡಿ ಅಲ್ಲಿ ಅಡುಗೆ ತಯಾರನ್ನು ಮಾಡಲಾಗ್ತಾ ಇದೆ. ಸಹಜವಾಗಿಯೇ ಹೆಚ್ಚಿನ ಜನ ಬಂದಾಗ ಇಡೀ ಅಂತ್ಯಕ್ರಿಯೆ ಪ್ರಕ್ರಿಯೆ ಮುಗಿಯೋದು 4 ಗಂಟೆವರೆಗೂ ಕೂಡ ಆಗ್ಬೋದಾಗುತ್ತೆ. ಸೊ ಹಾಗಾಗಿನೇ 2 ಕಡೆ ಪ್ರತ್ಯೇಕವಾಗಿ, ಒಂದು ಕಡೆ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿಗೆ ಆ ಕಡೆ ಮಾಡಿದ್ದಾರೆ. ಅಲ್ಲಿ ಒಂದು 18,000 ಜನರಿಗೆ ಊಟ ಕೊಡಲಿಕ್ಕೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಮಾಡಿಕೊಂಡು ಅಲ್ಲಿ ಶಾಮಿಯಾನ ಹಾಕ್ತಾ ಇದ್ದಾರೆ. ಮತ್ತು ನಾವೀಗ ನಿಂತಿರ್ತಕ್ಕಂಥ ಸ್ಥಳದಲ್ಲೂ ಕೂಡ ಇಲ್ಲಿ ಒಂದು 27,000ದಿಂದ 30,000 ಜನರಿಗೆ ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಸುಮಾರು ಒಂದು 50 ಜನ ಅಡುಗೆ ಭಟ್ರ ಟೀಮ್ ಈ ಒಂದು ಅಡುಗೆ ಪ್ರಕ್ರಿಯೆ ತಯಾರು ಮಾಡ್ತಕ್ಕಂಥದ್ರಲ್ಲಿ ತೊಡಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅದಕ್ಕಾಗಿಯೇ ಒಂದು ದೊಡ್ಡ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕರ್ತವ್ಯಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಅಲ್ಲಿ ತಿಂಡಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನದ ವೇಳೆಗೆ ಯಾರು ಅಂತಿಮ ದರ್ಶನಕ್ಕೆ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ, ರಾಜ್ಯದ ಹಲವು ಜಿಲ್ಲೆಗಳಿಂದನೂ ಕೂಡ ಅಪಾರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಸೊ ಅವ್ರಿಗೆ ಯಾರಿಗೂ ಕೂಡ ಹಸಿವಿನಿಂದ ಹೋಗಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಹಾಗಾಗಿನೇ ಇಲ್ಲೂ ಕೂಡ ದೊಡ್ಡ ಒಂದು ಶಾಮಿಯಾನವನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಶಾಮಿಯಾನವನ್ನು ಹಾಕಿ ಬಂದವರಿಗೆ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳ ಮೂಲಕ ಊಟವನ್ನು ಕೊಡ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತದೆ. ನೀವು ಎದುರುಗಡೆ ನೋಡ್ಬೋದು, ಅಲ್ಲೇ ಅಂತ್ಯಕ್ರಿಯೆ ನಡೀತಕ್ಕಂಥ ಸ್ಥಳ. ಅದರ ಎದುರು ಭಾಗದಲ್ಲಿ ರಸ್ತೆಯ ಆ ಬದಿಯಲ್ಲಿ ಅಂತ್ಯಕ್ರಿಯೆ ನಡೆದರೆ ಈ ಬದಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇವಾಗಿಂದನೇ ಊಟದವನ್ನು ಸಿದ್ಧಪಡಿಸ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಅದಕ್ಕಾಗಿಯೇ ಸುಮಾರು 50ರಿಂದ 60 ಅಡುಗೆ ಭಟ್ರ ಟೀಮ್ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಮಧ್ಯಾಹ್ನ 12 ಗಂಟೆ ವೇಳೆಗೆಲ್ಲ ಊಟ ಸಿದ್ಧವಾಗಿರಬೇಕು. ಸೊ ಅಷ್ಟೊತ್ತಿಗೆ ಬರ್ತಕ್ಕಂಥವ್ರಿಗೆ 1 ಗಂಟೆ ವೇಳೆಗೆ ಊಟ ಕೊಡಲಿಕ್ಕೆ ಸಮಯ ಆಗಬೇಕು ಅಂತಕ್ಕಂಥ ಕಾರಣದಿಂದಾಗಿ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಲ್ಲಿ ಅಡುಗೆ ಭಟ್ರು ನಮ್ಮ ಜೊತೆಗೆ ಸೆಳಿ. ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದ್ರಿ? ಏನೆಲ್ಲ ಅಡುಗೆ ಇರುತ್ತೆ? ಊಟ ಎಷ್ಟೊತ್ತಿಗೆ ರೆಡಿ ಆಗುತ್ತೆ? 15ರಿಂದ 20,000, 25,000 ಬಂದ್ರೂ ಅಡುಗೆ ರೆಡಿ ಇದೆ ಸರ್. ಅಡುಗೆ ರೆಡಿ ಆಗ್ತಾನೆ ಇರುತ್ತೆ, ರೆಡಿ ಇರುತ್ತೆ. ಸಂಜೆವರೆಗೂ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಈಗ ನಾಷ್ಟ ಆಲೇ ಶುರುವಾಗಿದೆ. ಮತ್ತು ಇಲ್ಲಿಂದ ಊಟನೂ ಶುರುವಾಗುತ್ತೆ. ಎಲ್ಲ ಥರ ಸೌಲಭ್ಯನೂ ಇಲ್ಲಿ ನಮ್ಮ ಭಟ್ರು ಇವರು ನಮ್ಮ ಓನರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಾಡ್ತಾ ಇದ್ದೀವಿ. ಎಷ್ಟೇ ಆದರೂ ಕೊಡ್ತೀವಿ. ಎಷ್ಟೇ ಜನ ಬಂದರೂ ಕೂಡ ಗೊತ್ತೀವಿ. ಎಷ್ಟು ಬರ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ 20,000ದಿಂದ 25,000 ಗಂಟು ಹೇಳಿದ್ದಾರೆ. ಇಲ್ಲೂ ಆಗ್ತದೆ, ಆ ಕಡೆನೂ ಆಗ್ತದೆ. ಆ ಕಡೆನೂ ಆಗ್ತಾಯಿದೆ, ಇಲ್ಲೂ ಆಗ್ತಾಯಿದೆ, ಆ ಕಡೆನೂ ಆಗ್ತಾಯಿದೆ. ಆ ಕಡೆ ಅಲ್ಲೇ ತಿಂಡಿ ಸ್ಟಾರ್ಟ್ ಆಗಿದೆ. ಈ ಕಡೆ ಊಟಕ್ಕೆಲ್ಲ ರೆಡಿ ಆಗಿದೆ. ಎಲ್ಲ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ಊಟ ರೆಡಿ ಆಗುತ್ತೆ ಸರ್. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಅಡುಗೆ ಮಾಡ್ತಾನೆ ಇರ್ತೀವಿ ನೀವು? ಕಂಟಿನ್ಯೂ ಸರ್. ಎಷ್ಟು ಜನ ಬರುತ್ತಾರೆ ಅಷ್ಟು ಜನಕ್ಕೂ ಅಡುಗೆ ಮಾಡ್ತಾನೇ ಇರ್ತೀವಿ. ಕಂಟಿನ್ಯೂ ಇರ್ತದೆ. ಕ್ಲೋಸ್ ಆಗೋವರೆಗೂ ನಮ್ದಂತೂ ಕ್ಲೋಸ್ ಆಗೋದಿಲ್ಲ. ಒಟ್ಟಲ್ಲಿ ಇಲ್ಲಿಗೆ ಬರ್ತಕ್ಕಂಥ ಜಿಲ್ಲೆಯ ಬೇರೆ ಬೇರೆ ಭಾಗ, ರಾಜ್ಯದ ಹಲವು ಭಾಗಗಳಿಂದ ಬರ್ತಕ್ಕಂಥವ್ರಿಗೆ ಮಧ್ಯಾಹ್ನದ ವೇಳೆಗೆ ಬಂದಾಗ ಯಾರಿಗೂ ಕೂಡ ಊಟ ಸಿಗಲಿಲ್ಲ, ತಿಂಡಿ ಸಿಗಲಿಲ್ಲ ಅಂತಕ್ಕಂಥದ್ದು ಸಂದರ್ಭ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಕೂಡ ತಯಾರಿ ಆಗ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ದೇವೇಗೌಡ ಚೆನ್ನಮ್ಮ ಅವರ ದಂಪತಿ 72 ವರ್ಷಗಳ ದಾಂಪತ್ಯ ಅದೆಲ್ಲರಿಗೂ ಕೂಡ ಮಾದರಿ.